ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಎಂ ಜಿ ಲರ್ನಿಂಗ್ ಹಬ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ವರ್ಷ ಲ್ಯಾಬ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಚೇಂಜ್ ಮಾಡಿದ್ದಾನೆ. ಏನ್ ಚೇಂಜ್ ಮಾಡಿದ್ದಾನೆ? ಇಸ್ ಇಟ್ ಅ ಗುಡ್ ಥಿಂಗ್ ಆರ್ ಇಸ್ ಇಟ್ ಅ ಬ್ಯಾಡ್ ಥಿಂಗ್? ಏನ್ ಗುಡ್ ಥಿಂಗು ಏನ್ ಬ್ಯಾಡ್ ಥಿಂಗು ಅದು ಹೇಳ್ತೀನಿ ನಿಮಗೆ. ಅದ್ರ ಜೊತೆಗೆ ಈ ವರ್ಷ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆರಿಮೆಂಟ್ಗಳು ಯಾವ್ಯಾವ ಬರ್ಬೋದು ಅದನ್ನು ಸಹ ತಿಳಿಸ್ಕೊಡ್ತೀನಿ. ಎಕ್ಸ್ಪೆಕ್ಟೆಡ್, ಅಫ್ಕೋರ್ಸ್ ಎಕ್ಸ್ಪೆಕ್ಟೆಡ್, ಐ ಕಾಂಟ್ ರಿವೀಲ್ ಕಂಪ್ಲೀಟ್ಲಿ. ನಿಮಗೆ ಗೊತ್ತಾ ಸರ್? ನನಗೆ ಗೊತ್ತು, ಆದ್ರೆ ಕಂಪ್ಲೀಟ್ ಆಗಿ ರಿವೀಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆರಿಮೆಂಟ್ ಯಾವ್ಯಾವ ಬರ್ಬೋದು ಅದನ್ನು ಸಹ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ ಇನ್ ಲ್ಯಾಬ್ ಎಕ್ಸಾಮಿನೇಷನ್, ಹೇಗೆ ಲ್ಯಾಬ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕು, ಏನ್ ಬರಿಬೇಕು, ಅಂಡ್ ಫಿಸಿಕ್ಸ್ ಪ್ರಾಕ್ಟಿಕಲ್ಸ್ ಅಲ್ಲಿ ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಇಷ್ಟೂ ಸಹ ತಿಳಿಸ್ಕೊಡ್ತೀನಿ. ಎಂಡ್ವರೆಗೂ ವಿಡಿಯೋ ನೋಡಿ, ತುಂಬಾ ಪ್ರೊಡಕ್ಟಿವ್ ಆಗಿರುತ್ತೆ. ಯು ಶುಡಂಟ್ ಮಿಸ್ ಎನಿಥಿಂಗ್ ಇಫ್ ಯು ವಾಂಟ್ ಟು ಸ್ಕೋರ್ 30 ಔಟ್ ಆಫ್ 30 ಇನ್ ಲ್ಯಾಬ್ ಎಕ್ಸಾಮಿನೇಷನ್. ಸೊ ಇಷ್ಟ ಹೇಳ್ತಾ ಸೆಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ನಾವು ಯು ಗೈಸ್ ಕ್ಯಾನ್ ಅಬ್ಸರ್ವ್ ಹಿಯರ್. ಇಲ್ಲಿ ನೋಡಿ, ಇಲ್ಲಿ ಈ ವರ್ಷ ಬಿಟ್ಟಿರುವಂತ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಬಿಟ್ಟಿದ್ದಾನೆ. ದಿಸ್ ಇಸ್ ಫಾರ್ ಫಿಸಿಕ್ಸ್ ಅಂಡ್ ದಿಸ್ ಹೋಲ್ ಥಿಂಗ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ಎನಿ ಸಬ್ಜೆಕ್ಟ್. ಯಾವ ಸಬ್ಜೆಕ್ಟ್ ಬೇಕಾದ್ರೂ ಅಪ್ಲೈ ಆಗುತ್ತೆ. ಏನಪ್ಪಾ ಅಂದ್ರೆ, ಈ ವರ್ಷ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಏನಾಗಿದೆ ಅಂದ್ರೆ ಟೋಟಲ್ 30 ಮಾರ್ಕ್ಸ್ಗೆ ಇರುತ್ತೆ. ಬಟ್ ಅದರಲ್ಲಿ ಲಾಸ್ಟ್ ಇಯರ್ ಏನಾಗಿತ್ತು, 4 ಮಾರ್ಕ್ಸ್ ವೈವ್ ಆಗಿತ್ತು, 4 ವೈವ್ ಆಗಿತ್ತು. ಅಂಡ್ ಇನ್ನ 6 ಬಂದು ನಿಮ್ಮ ರೆಕಾರ್ಡ್ ಬೇಕಿತ್ತಲ್ವಾ. ಬಟ್ ಈ ವರ್ಷ ಏನ್ ಮಾಡಿದಾನೆ ಅಂದ್ರೆ, ಪ್ರಾಕ್ಟಿಕಲ್ ರೆಕಾರ್ಡ್ ಬರೆಯೋದಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದಾನೆ. ಕ್ಲಾಸ್ ಅಟೆಂಡೆನ್ಸ್ಗೆ 5 ಮಾರ್ಕ್ಸ್ ಇಟ್ಟಿದ್ದಾನೆ. ಅಂಡ್ ಪರ್ಫಾರ್ಮಿಂಗ್ ದಿ ಎಕ್ಸ್ಪೆರಿಮೆಂಟ್ ಇಸ್ ಸೇಮ್, ದಟ್ ಇಸ್ 20 ಮಾರ್ಕ್ಸ್ ಹಾಗೆ ಇದೆ. ಸೊ ಕ್ಲಾಸ್ ಅಟೆಂಡೆನ್ಸಿಗೆ 5 ಮಾರ್ಕ್ಸ್ ಇಟ್ಟಿದ್ದಾನೆ. ನೀವೇನಾದ್ರೂ ಪಕ್ಕ ಒಂದು ಲ್ಯಾಬ್ ಆಬ್ಸೆಂಟ್ ಇಲ್ದಲೆ ಅಟೆಂಡ್ ಆಗಿದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ನಿಮ್ದೇನಾದ್ರೂ ಅಟೆಂಡೆಂಟ್ 25% ಏನಾದ್ರೂ ಇದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಅಫ್ಕೋರ್ಸ್ ಇದು ನನ್ನ ಅನಾಲಿಟಿಕ್ಸ್. 50% ಏನಾದ್ರೂ ಇದ್ರೆ ಯು ವಿಲ್ ಗೆಟ್ 2 ಮಾರ್ಕ್. 75% ಏನಾದ್ರೂ ಇದ್ರೆ ಯು ವಿಲ್ ಗೆಟ್ 3 ಮಾರ್ಕ್. 90% ಏನಾದ್ರೂ ಬಂದ್ರೆ ಯು ವಿಲ್ ಗೆಟ್ 4 ಮಾರ್ಕ್. 95% and above ಇದ್ರೆ you will get total 5 marks. Of course this is my analytics. ಅವ್ರೇನ್ ಕಂಪ್ಲೀಟ್ ಆಗಿ ಇದೇ ತರ ಕೊಡ್ತೀನಿ ಅಂತ ಹೇಳಿಲ್ಲ, ಬಟ್ ಅನಾಲಿಟಿಕ್ಸ್ ಬೇರೆ ಟೀಚರ್ಸ್ ತಗೊಂಡ್ರು ಇದೇ ತರ ಫಾಲೋ ಮಾಡ್ತಾರೆ. ಓಕೆನಾ? ಸೊ ನೀವ್ ಎಷ್ಟು ಅಟೆಂಡ್ ಮಾಡಿದಿರಾ ನೀವೇ ನೋಡ್ಕೊಳ್ಳಿ. ಅಂಡ್ ಅಫ್ಕೋರ್ಸ್ ರಿಪೀಟರ್ಸ್ ಏನಾದ್ರು ಇದ್ರೆ, ರಿಪೀಟರ್ಸ್ ಬಗ್ಗೆ ನನ್ಗೆ ಏನು ಹೇಳಿಲ್ಲ. ನಿಮಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಯು ಕ್ಯಾನ್ ಗೋ ಟು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಲ್ಲೇನಾದ್ರೂ ನೋಟಿಫಿಕೇಶನ್ ಬಿಟ್ಟಿದ್ದಾನ ಅಬ್ಸರ್ವ್ ಮಾಡಿ. ದಿಸ್ ಇಸ್ ಫಾರ್ ದಿಸ್ ಇಯರ್ ಅಟೆಂಡೆನ್ಸ್. ಅದನ್ನ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಇನ್ನ ಜನರಲ್ ಇನ್ಸ್ಟ್ರಕ್ಷನ್ ಬಂದ್ರೆ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಂದು 2 hours ಇರುತ್ತೆ. ಅಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 30 ಮಾರ್ಕ್ಸ್ಗೆ ಇರುತ್ತೆ. ಸೊ ಸೇಮ್ ಥಿಂಗ್ ಅಲ್ವಾ. ನಾವು ಮಾರ್ಕ್ಸ್ ಹೇಗೆ, ಈ 20 ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ನೋಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಸೊ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಏನ್ ಹೇಳ್ಬೇಕು ಅಂದ್ರೆ, ಲ್ಯಾಬ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳ್ತಿದಲ್ಲ. ಸೊ ಏನ್ ಮಾಡಬಾರ್ದು ಅಂದ್ರೆ, ಡಿಸಿಪ್ಲಿನ್ಡ್ ಆಗಿರ್ಬೇಕು ಒಳಗಡೆ. ಸರ್ ಇದೆಲ್ಲ ನಮಗೆ ಗೊತ್ತು ಸರ್ ಹಂಗಂತ ಹೇಳಿದ್ರು ಯಾರು ಡಿಸಿಪ್ಲಿನ್ಡ್ ಆಗಿರಲ್ಲ. ಸೊ ಅವನು ಲ್ಯಾಬ್ ಎಕ್ಸಾಮಿನೇಷನ್ ಅಲ್ಲಿ ಒಬ್ರು ಇಂಟರ್ನಲ್ ಒಬ್ರು ಎಕ್ಸ್ಟರ್ನಲ್ ಫ್ಯಾಕಲ್ಟಿ ಇರ್ತಾರೆ. ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಫ್ಯಾಕಲ್ಟೀಸ್ ಇರ್ತಾರೆ ಅಲ್ಲಿ. ಇಂಟರ್ನಲ್ ಅಂದ್ರೆ ನಿಮ್ ಕಾಲೇಜಿಂದಾನೇ ಬರ್ತಾರೆ, ನಿಮ್ ಕಾಲೇಜಿಂದಾನೇ ಒಬ್ರು ಫ್ಯಾಕಲ್ಟೀಸ್ ಇರ್ತಾರೆ. ಎಕ್ಸ್ಟರ್ನಲ್ ಅಂದ್ರೆ ಅದರ್ ಕಾಲೇಜಿಂದ ಬಂದಿರ್ತಾರೆ, ಅದರ್ ಕಾಲೇಜಿಂದ ಒಬ್ರು ಫ್ಯಾಕಲ್ಟೀಸ್ ಬಂದಿರ್ತಾರೆ. ಸೊ ಇವ್ರು ಒಂದ್ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಆಡ್ತಿರ್ತಾರೆ. ಸೊ ರಿಮೆಂಬರ್ ದಿಸ್, ಇಂಟರ್ನಲ್ಗೂ ಮತ್ತೆ ಎಕ್ಸ್ಟರ್ನಲ್ಗೂ ಸೇಮ್ ಲೆವೆಲ್ ಆಫ್ ಪವರ್ ಇರುತ್ತೆ ಒಳಗಡೆ. ಸೊ ಎಕ್ಸ್ಟರ್ನಲ್ ಅಂದಿದ ತಕ್ಷಣ ಏನ್ ಭಯ ಪಡೋ ಅವಶ್ಯಕತೆ ಇಲ್ಲ. ಎಕ್ಸ್ಟರ್ನಲ್ಗೂ ಅಷ್ಟೇ ಪವರ್, ಇಂಟರ್ನಲ್ ಫ್ಯಾಕಲ್ಟಿಗೆ ಎಷ್ಟಿರುತ್ತೋ ಅಷ್ಟೇ ಪವರ್ ಇರುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ನಿಮ್ ಇಂಟರ್ನಲ್ ಫ್ಯಾಕಲ್ಟೀಸ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಅವ್ರಿಗೆ ಭರವಸೆ ಇಟ್ಕೊಂಡು ಎಕ್ಸಾಮ್ ಬರೆಯೋಕೆ ಹೋಗಿ. ಅಂಡ್ ಎಕ್ಸಾಮಿನೇಷನ್ ಅಲ್ಲಿ ಒಳಗಡೆ ಏನ್ ಮಾಡ್ತಾನೆ ಅಂದ್ರೆ, 10+2
2 ಎಕ್ಸ್ಪೆರಿಮೆಂಟ್ ಇಟ್ಟಿರ್ತಾನೆ, ಹೇಳ್ತೀನಿ ಹೇಗೆ ಎಕ್ಸ್ಪೆರಿಮೆಂಟ್ ಅಂತ. ಸೊ ರ್ಯಾಂಡಮ್ ಆಗಿ ಒಂದು 12 ಪೇಪರ್ಸ್ ನ ಎಕ್ಸ್ಪೆರಿಮೆಂಟ್ ಬರೆದು ರ್ಯಾಂಡಮ್ ಆಗಿ ಇಟ್ಟಿರ್ತಾರೆ. ಸೊ ಯು ಹ್ಯಾವ್ ಟು ಗೋ ದೇರ್ ಅಂಡ್ ಪಿಕ್ ಅಪ್ ಒನ್ ಪೇಪರ್, ಯಾವ್ದಾದ್ರು ಒಂದು ಪೇಪರ್ನ ಅಟೆಂಡೆನ್ಸ್ ಮುಖಾಂತರ ಕರೀತಾರೆ, ಒಂದು ಪೇಪರ್ ಎತ್ಕೋಬೇಕು ಅಂಡ್ ನಿಮ್ಗೆ ಯಾವ್ದು ಎಕ್ಸ್ಪೆರಿಮೆಂಟ್ ಇರ್ತಾರೋ ಅದಕ್ಕೆ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ನಿಲ್ಲಿಸ್ತಾರೆ. ಯು ಹ್ಯಾವ್ ಟು ಗೋ ದೇರ್ ಅಂಡ್ ಸಿಟ್ ದೇರ್. ಡೆಸಿಗ್ನೇಟೆಡ್ ಪ್ಲೇಸ್ಗೆ ಹೋಗಿ ಅವ್ರು ಹೇಳೋವರೆಗೂ ಏನು ಬರೆಯಂಗಿಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಡೆಸಿಗ್ನೇಟೆಡ್ ಪ್ಲೇಸ್ಗೆ ಹೋದಾದ್ಮೇಲೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಫಸ್ಟ್ ಫ್ರಂಟ್ ಪೇಜ್ ನ ಹೇಗ್ ಫಿಲ್ ಮಾಡಬೇಕು ಅಂತ. ಅದಾದ್ಮೇಲೆ ಅವ್ನು ಏನ್ ಹೇಳ್ತಾನೆ ಅಂದ್ರೆ ನಿಮಗೆ ಯಾವ್ದು ಎಕ್ಸ್ಪೆರಿಮೆಂಟ್ ಬಂದಿರುತ್ತೋ ಅದ್ರದ್ದು ಥಿಯರಿ ಬರ್ಕೊಂಬಂದ್ರಪ್ಪ ಅಂತ ಹೇಳ್ತಾನೆ. ಅಂದ್ರೆ ರಿಮೆಂಬರ್, ಫಸ್ಟ್ ಅವನು ಇನ್ಸ್ಟ್ರಕ್ಷನ್ ಕೊಡ್ತಾನೆ, ಫಸ್ಟ್ ಯು ಹ್ಯಾವ್ ಟು ರೈಟ್ ಪ್ರಿನ್ಸಿಪಲ್ ಇಂದ ಸ್ಟಾರ್ಟ್ ಮಾಡ್ತೀರಾ. ಪ್ರಿನ್ಸಿಪಲ್ ಆದ್ಮೇಲೆ ಫಾರ್ಮುಲಾ ಇರುತ್ತೆ, ಫಾರ್ಮುಲಾ ಬರೀತೀರಾ. ಸೆಕೆಂಡ್ ಸ್ಟೆಪ್ ಫಾರ್ಮುಲಾ ಬರೀರಿ ಅಂತ ಹೇಳ್ತಾನೆ. SI ಯೂನಿಟ್ ನೆನ್ಪಿರ್ಲಿ, SI ಯೂನಿಟ್ ಜೊತೆಗೆ ಬರ್ಕೊಂಡು ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಬರೀತೀರಾ, ಡಯಾಗ್ರಾಮ್, ಎಕ್ಸ್ಪೆಕ್ಟೆಡ್ ಡಯಾಗ್ರಾಮ್ ಬರೀತೀರಾ. ಇದ್ರ ಜೊತೆಗೆ ಎಕ್ಸ್ಪೆಕ್ಟೆಡ್ ಗ್ರಾಫ್ ಇದ್ರೆ ಎಕ್ಸ್ಪೆಕ್ಟೆಡ್ ಗ್ರಾಫ್ ಸಹ ಬರೀತೀರಾ. ಎಕ್ಸ್ಪೆಕ್ಟೆಡ್ ಗ್ರಾಫ್ ಆದ್ಮೇಲೆ ಏನ್ ಬರಿಬೇಕು, ಟ್ಯಾಬುಲರ್ ಕಾಲಮ್ ಬರಿಬೇಕು. ಟ್ಯಾಬುಲರ್ ಕಾಲಮ್ ಬರೀರಿ ಅಂತ ಹೇಳ್ತಾನೆ. ಇದೇ ಪ್ರೊಸೀಜರ್ ಅಲ್ಲೇ ಬರಿಬೇಕು. ಟ್ಯಾಬುಲರ್ ಕಾಲಮ್ ಅಲ್ಲಿ ಫಿಲ್ ಮಾಡಂಗಿಲ್ಲ, ನೋ ಫಿಲ್, ಏನು ಫಿಲ್ ಮಾಡ್ಕೊಳಂಗಿಲ್ಲ. ಟ್ಯಾಬುಲರ್ ಕಾಲಮ್ ಬರ್ದಿ ಹಾಗೆ ಇಡಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಅಂತ ಹಾಕ್ತೀರಾ. ಕ್ಯಾಲ್ಕುಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೇಳ್ತೀನಿ. ಸ್ಪೇಸ್ ಬಿಡಿ, ಕ್ಯಾಲ್ಕುಲೇಷನ್ ಆದ್ಮೇಲೆ ಸ್ಪೇಸ್ ಬಿಡಿ ಅಂತ ಹೇಳ್ತಾನೆ, ಸ್ಪೇಸ್ ಬಿಡ್ತೀರಾ. ಲಾಸ್ಟ್ ಅಲ್ಲಿ ರಿಸಲ್ಟ್ ಸೆಕ್ಷನ್ ಬರೀತೀರಾ. ರಿಸಲ್ಟ್ ಅಲ್ಲಿ ಎಲ್ಲ ಬರೀತೀರಾ. ಲಾಸ್ಟ್ ಅಲ್ಲಿ ಫಿಲ್ ಯಾವ್ದು ಆನ್ಸರ್ ಬರುತ್ತೋ ಅದಕ್ಕೆ ಡ್ಯಾಶ್ ಮಾರ್ಕ್ ಹಾಕಿ ಬಿಡ್ತೀರಾ. ಸೊ ಇಷ್ಟು ಬರೆದ್ಬಿಟ್ಟು ಫಸ್ಟ್ ಸೈನ್ ತಗೊಳ್ಳಿ ಅಂತ ಹೇಳ್ತಾನೆ. ಯು ವಿಲ್ ಗೋ ದೇರ್ ಅಂಡ್ ಟೇಕ್ ಅ ಸೈನ್ ಆದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ದಿ ಎಕ್ಸ್ಪೆರಿಮೆಂಟ್. ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್ ದಿ ಎಕ್ಸ್ಪೆರಿಮೆಂಟ್. ದೆನ್ ಇದಾದ್ಮೇಲೆ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತೀರಾ. ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಾದ್ಮೇಲೆ ಫಸ್ಟ್ ಟ್ರಯಲ್ದು ವ್ಯಾಲ್ಯೂ you have to show it. To whom? ಯಾರಿಗೆ ತೋರಿಸ್ಬೇಕು? ಈದರ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್, ಯಾರಿಗಾದ್ರೂ ತೋರಿಸಿ ಅಗೇನ್ ಯು ಹ್ಯಾವ್ ಟು ಟೇಕ್ ಅ ಸೈನ್ ತಗೊಂಡ್ರೆ ಮುಗೀತು. ಇನ್ ಮಿಕ್ಕಿದ ಎಕ್ಸ್ಪೆರಿಮೆಂಟ್ ನ ಮಾಡಿ ಈ ಸತಿ ಅಂತೂ ಮನೆಗೆ ಹೋಯ್ತಾ ಇರ್ಬೋದು, ಯಾಕೆಂದ್ರೆ ವೈವಾ ಇಲ್ವಲ್ಲ, ಅದಕ್ಕೋಸ್ಕರ. ಸೊ ರೆಕಾರ್ಡ್ ಕಂಪ್ಲೀಟ್ಲಿ ಎಲ್ಲ 14 ಎಕ್ಸ್ಪೆರಿಮೆಂಟ್ ಇದೆಯಾ, 14 ಎಕ್ಸ್ಪೆರಿಮೆಂಟ್ ಬರೆದಿದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾನೆ. ಸೊ ಯಾವ್ದಾದ್ರು ಒಂದು ಎಕ್ಸ್ಪೆರಿಮೆಂಟ್ ಸ್ಕಿಪ್ ಮಾಡಿದ್ರು ಸಹ ಹಿ ವಿಲ್ ಕಟ್ ದಿ ಮಾರ್ಕ್ಸ್. ಸೊ ಅಕಾರ್ಡಿಂಗ್ಲಿ, ಸೊ ಇಷ್ಟು ಇದ್ರಲ್ಲೂ ಅಕ್ಕಪಕ್ಕ ಯಾರ ಜೊತೆನೂ ಮಾತಾಡಂಗಿಲ್ಲ. ನಿಮಗೆ ಏನ್ ಕೊಟ್ಟಿದ್ದಾನೋ ಅಷ್ಟನ್ನೇ ಬರೆದ್ಬಿಟ್ಟು ಹೋಗ್ಬೇಕು. ಏನ್ ಗೊತ್ತಿದೆಯೋ ಅದನ್ನ ಬರೀರಿ. ಗೊತ್ತಿಲ್ಲ ಅಂದ್ರೆ ನಿಮ್ ಇಂಟರ್ನಲ್ ಫ್ಯಾಕಲ್ಟಿನ ಹಿಂಗ ಸ್ವಲ್ಪ ಕೇಳ್ಕೊಳ್ಳಿ, ಇದು ನಾನು ಹೇಳಿದೆ ಅಂತ ಹೇಳಿ ಮಾಡಿ ಅಷ್ಟೇ. ಇಷ್ಟಾದ್ಮೇಲೆ ಈ ಡಿಸಿಪ್ಲಿನ್ ಡೆಕೋರಮ್ನ ಎಕ್ಸಾಮ್ ಹಾಲಲ್ಲಿ ಮೇಂಟೈನ್ ಮಾಡಿ. ನಿಮ್ಗೆ ಎಷ್ಟೇ ಈಗೋ ಇದ್ರು ಕಂಟ್ರೋಲ್ ಮಾಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ, ಯಾಕೆಂದ್ರೆ ಎಕ್ಸಾಮ್ ಬರೋದು ಒಂದೇ ಸತಿ, ನಿಮ್ ಲೈಫ್ ಡಿಪೆಂಡ್ ಆಗಿರುತ್ತೆ. ಯು ಹ್ಯಾವ್ ಟು ಸ್ಕೋರ್ 30 ಔಟ್ ಆಫ್ 30. ನಿಮ್ ಈಗೋ ಪ್ರಾಬ್ಲಮ್ ಇಂದ ಅಲ್ಲಿ ಎಕ್ಸ್ಟರ್ನಲ್ ಗಟ್ ಮಾಡಿ ಇದೆಲ್ಲ ಬೇಡ. ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಇರಿ, ಪ್ರೊಫೆಷನಲ್ ಆಗಿ ಎಕ್ಸಾಮ್ ಬರ್ದ್ಬಿಟ್ಟು ಬನ್ನಿ. ಇದು ಲ್ಯಾಬ್ ಎಕ್ಸಾಮ್ ಅಲ್ಲಿ ವಾಟ್ ನಾಟ್ ಟು ಡೂ ಇದೇನೆ. ನಾವು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಬಂದ್ರೆ ಅವನು ಹೇಗೆ ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಅಂತ. ನೀವು ಪ್ರಿನ್ಸಿಪಲ್ ಬರ್ದಿರ್ತೀರಲ್ಲ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಪ್ರಿನ್ಸಿಪಲ್. ಫಾರ್ಮುಲಾ ಅಂಡ್ ಎಕ್ಸ್ಪ್ಲೈನಿಂಗ್ ದಿ ಟರ್ಮ್ಸ್ ಇದೆಯಲ್ಲ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದಕ್ಕೋಸ್ಕರನೇ ಫಾರ್ಮುಲಾ ಅಂಡ್ SI ಯೂನಿಟ್ಸ್ ಎಲ್ಲ ಬರೀರಿ ಅಂತ ಹೇಳಿದ್ದು. ಎಕ್ಸ್ಪ್ಲೈನಿಂಗ್ ದ ಟರ್ಮ್ಸ್ ಮರೆಯ ಹೋಗಿಲ್ಲ, ಇದನ್ನ ನೆನ್ಪಿಟ್ಕೊಂಡು ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿ. ನಾವು ರೈಟಿಂಗ್ ದಿ ಡಯಾಗ್ರಾಮ್ or else figure or else circuit diagram ಇದ್ರೆ circuit diagram with laboring at least 2 parts ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ, ಬರೀಲೇಬೇಕು. ನಾವು ರೈಟಿಂಗ್ ದಿ ಟ್ಯಾಬುಲರ್ ಕಾಲಮ್ or else ಅಬ್ಸರ್ವೇಷನ್ ಪ್ಯಾಟರ್ನ್ ಇದ್ರೆ ಅಬ್ಸರ್ವೇಷನ್, ಇಷ್ಟು ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಅದಕ್ಕೋಸ್ಕರ ಹೇಳ್ತಿರೋದು ಯು ಹ್ಯಾವ್ ಟು ರೈಟ್ ಎ ಟ್ಯಾಬುಲರ್ ಕಾಲಮ್ ಅಲ್ಲಿ. ಸುಮ್ನೆ ಬರ್ದ್ ಬಂದ್ರು 1 ಮಾರ್ಕ್ಸ್ ಕೊಡ್ತಾನೆ, ಆಮೇಲೆ ವ್ಯಾಲ್ಯೂ ಫಿಲ್ ಮಾಡಿದ್ರೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಸೊ ಟ್ಯಾಬ್ಯುಲರ್ ಕಾಲಮ್ ಅಟ್ಲೀಸ್ಟ್ ಬರ್ದ್ ಬರ್ಬೇಕು.
ನಾವು ಕನ್ಸ್ಟ್ರಕ್ಟಿಂಗ್ ದಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆರ್ ಸರ್ಕ್ಯೂಟ್. ಕನ್ಸ್ಟ್ರಕ್ಷನ್ ಅಂದ್ರೆ ನೀವು ವೈರ್ನೆಲ್ಲ ಕೂಡಿಸ್ಬಿಟ್ಟು ಫಸ್ಟ್ ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡ್ತಿರಲ್ಲ, ಅದಕ್ಕೇನೆ 3 ಮಾರ್ಕ್ಸ್ ಕೊಡ್ತಾನೆ. ಜಸ್ಟ್ ಸೆಟಪ್ ಮಾಡೋದಕ್ಕೆ 3 ಮಾರ್ಕ್ಸ್. ಅದಕ್ಕೋಸ್ಕರನೇ ಫಸ್ಟ್ ಟ್ರಯಲ್ ಬಂದಾದ್ಮೇಲೆ ಅವರಿಗೆ ತೋರಿಸಿ ಸೈನ್ ತಗೊಳ್ಳಿ ಅಂತ ಹೇಳಿದ್ದು ಈ 3 ಮಾರ್ಕ್ಸ್ಗೋಸ್ಕರ. ಡನ್. ನೆಕ್ಸ್ಟ್ ಪರ್ಫಾರ್ಮಿಂಗ್ ದಿ ಎಕ್ಸ್ಪೆರಿಮೆಂಟ್ ಅಂಡ್ ಎಂಟರ್ ಇನ್ ದಿ ರೀಡಿಂಗ್ ಇನ್ ಟು ಟ್ಯಾಬುಲರ್ ಕಾಲಮ್ಗೆ 4 ಮಾರ್ಕ್ಸ್. ಇದು ಸೇರಿ ನಿಮಗೆ ಈಸಿ 7 ಮಾರ್ಕ್ಸ್ ಸಿಗುತ್ತೆ. ಪರ್ಫಾರ್ಮು ಮತ್ತೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ. ಇದು ನಾವು ಸಬ್ಸ್ಟಿಟ್ಯೂಷನ್ ಅಂಡ್ ಕ್ಯಾಲ್ಕುಲೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಇದಕ್ಕೋಸ್ಕರ. ಕ್ಯಾಲ್ಕುಲೇಷನ್ ಶೋ ಮಾಡ್ಲೇಬೇಕು. ಈವನ್ 2 + 3 = 5 ಅಂತ ಇದ್ರು ಬರೆದು ತೋರಿಸ್ಬೇಕು, ಅದು ಇಂಪಾರ್ಟೆಂಟ್. ನಾವು ಗ್ರಾಫ್ ಇದ್ರೆ ಗ್ರಾಫ್ ಪ್ಲಾಟ್ ಮಾಡಬೇಕು, ಅದಕ್ಕೆ 3 ಮಾರ್ಕ್ಸ್. ಕ್ಯಾಲ್ಕುಲೇಷನ್ಗೆ ಬರೋದು 3 ಮಾರ್ಕ್ಸ್ ಆಯ್ತಪ್ಪ, ಗ್ರಾಫು ಮತ್ತೆ ಕ್ಯಾಲ್ಕುಲೇಷನ್ಗೆ. ಡನ್. ಗ್ರಾಫ್ ಶೀಟ್ ಅಲ್ಲಿ ಅಟ್ಲೀಸ್ಟ್ ಎಕ್ಸ್ ಮತ್ತೆ ವೈ ಪ್ಲೇನ್ ಆದ್ರೂ ಬರೆದ್ಬಿಟ್ಟು ಕೊಡಿ. ನಿಮಗೇನು ಗೊತ್ತಿಲ್ಲ ಅಂದ್ರೆ 1 ಮಾರ್ಕ್ಸ್ ಕೊಡ್ತಾನೆ. ಅಟ್ಲೀಸ್ಟ್ ನಿಮ್ಮ ಹೆಸರು ಬರೆದ್ಬಿಟ್ಟು ಫಿಲ್ ಮಾಡಿಕೊಡಿ, 1 ಮಾರ್ಕ್ಸ್ ಆದ್ರೂ ಇರುತ್ತೆ. ನಾವು ರಿಸಲ್ಟ್ ಯೂನಿಟ್ ಅಂಡ್ ಅಕ್ಯುರೇಸಿ ಇಷ್ಟು ಬರೆದ್ರೆ, ರಿಸಲ್ಟ್ ವಿತ್ ಯೂನಿಟ್ ಅಂಡ್ ಅಕ್ಯುರೇಸಿ 2 ಮಾರ್ಕ್ಸ್. ಅಟ್ಲೀಸ್ಟ್ ರಿಸಲ್ಟ್ ಬರ್ದು ಆನ್ಸರ್ ಬರೀಲಿಲ್ಲ ಅಂದ್ರೂ 1 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 20 ಮಾರ್ಕ್ಸ್ ಈಗ ಡಿಸ್ಟ್ರಿಬ್ಯೂಟ್ ಆಗುತ್ತಪ್ಪ. ನಾವು ಪಾಸ್ ಆಗ್ಬೇಕಾಗಿರೋದು ನಿಮಗೆ 13 ಅಥವಾ 14 ಮಾರ್ಕ್ಸ್ ಬೇಕು ನಿಮಗೆ. ಯು ಕಾಂಟ್ ಸ್ಕೋರ್ 2 ಇಯರ್. ಇಷ್ಟು ಬರೆಯಕ್ಕಾಗಲ್ವಾ? ಇಷ್ಟು ಬರೆದ್ರೆ 6 ಮಾರ್ಕ್ಸಾ? ಜಸ್ಟ್ ಟ್ಯಾಬುಲರ್ ಕಾಲಮ್ನ ಹಾಕಿದ್ರೆ 1 ಮಾರ್ಕ್ಸಾ? 7 ಮಾರ್ಕ್ಸ್ ಆಯ್ತಾ? ರೆಕಾರ್ಡ್ ಎಲ್ಲಾರು ಬರ್ದಿರ್ತೀರಾ, 5 ಮಾರ್ಕ್ಸಾ? 7 + 5 ಎಷ್ಟಾಯ್ತು? 12 ಮಾರ್ಕ್ಸಾ? ಈ ರಿಸಲ್ಟ್ ಸೆಕ್ಷನ್ ಅಲ್ಲಿ ಅಟ್ಲೀಸ್ಟ್ ರಿಸಲ್ಟ್ ಸೆಕ್ಷನ್ ಅಲ್ಲಿ ಏನ್ ಕೊಟ್ಟಿರ್ತಾನೋ ಅದನ್ನೇ ಬರ್ದ್ ಬಂದ್ರು 1 ಮಾರ್ಕ್ಸ್ ಕೊಡ್ತಾನ. 13 ಆಯ್ತಾ? ಏನಾದ್ರು ಗ್ರಾಫ್ ಅಥವಾ ಕ್ಯಾಲ್ಕುಲೇಷನ್ ಅಲ್ಲಿ ಏನಾದ್ರೂ ಫಾರ್ಮುಲಾ ಬರ್ದಿಕ್ಕಿದ್ರೆ 1 ಮಾರ್ಕ್ಸಾ? 14 ಆರಾಮ್ಸೆ ಯು ಕ್ಯಾನ್ ಸ್ಕೋರ್. ಲ್ಯಾಬ್ ಎಕ್ಸಾಮ್ ಸೀರಿ ಇದನ್ನ ನೋಡ್ಕೋಬೇಡಿ. ಆಕ್ಚುಲಿ ನೀವು 30 ಮಾರ್ಕ್ಸ್ಗೆ ಏನ್ ಮಾಡಿ. ಡನ್. ನಾವು ಇಷ್ಟು ಬಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಮತ್ತೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಇವಾಗ ಕಂಟೆಂಟ್ಸಿಗೆ ಬಂದ್ರೆ ನಿಮಗೆ ಟೋಟಲಿ 14 ಎಕ್ಸ್ಪೆರಿಮೆಂಟ್ ಇರುತ್ತಪ್ಪ. 14 ಎಕ್ಸ್ಪೆರಿಮೆಂಟ್ ಇದೆ. ಇದ್ರಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಕೇಳ್ಬಹುದು? ರಿಮೆಂಬರ್, ಯಾವ್ಯಾವ ಎಕ್ಸ್ಪೆರಿಮೆಂಟ್ ಇರುತ್ತೆ ಅಂತ ಹೇಳ್ತೀನಿ. ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ಆಫ್ ದಿ ವೈರ್ ಪಕ್ಕಾ ಇರುತ್ತೆ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ರೆಸಿಸ್ಟೆನ್ಸ್ ಪರ್ ಲೆಂತ್ ಆಫ್ ದಿ ವೈರ್ ಪಕ್ಕಾ ಇರುತ್ತೆ. ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್ ಪಕ್ಕಾ ಕೊಟ್ಟಿರ್ತಾನೆ. ಆಮೀಟರ್ ಇಲ್ಲ, ಆಮೀಟರ್ ಬಿಟ್ಬಿಡಿ, ಕೊಡಲ್ಲ. ಬಟ್ ಹೇಳಕ್ಕಾಗಲ್ಲ, ಕೊಡಲ್ಲ ನನ್ನ ಪ್ರಕಾರ. ವೋಲ್ಟ್ ಮೀಟರ್ ಪಕ್ಕಾ ಇರುತ್ತೆ. ಫ್ರೀಕ್ವೆನ್ಸಿ ಆಫ್ AC ಸೋನೋಮೀಟರ್ ಯೂಸ್ ಮಾಡ್ಕೊಂಡು ಮಾಡೋದು ಪಕ್ಕಾ ಇರುತ್ತೆ. ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ ಇರುತ್ತೆ. ನಾವು ಕಾನ್ವೆಕ್ಸ್ ಲೆನ್ಸ್ ಇದು ಇರುತ್ತೆ. ಅಂಡ್ ಇವೆರಡೂ ಆಪ್ಟಿಕಲ್ ಬೆಂಚ್ ಅಲ್ಲಿ ಇಟ್ಕೊಂಡು ಮಾಡೋದು. ಆಪ್ಟಿಕಲ್ ಬೆಂಚ್ ಮೇಲೆ ಇಟ್ಕೊಂಡು ಮಾಡಬೇಕು, ಇದು PU ರೂಲ್ಸ್ ಪ್ರಕಾರ. ನಾವು ನೆಕ್ಸ್ಟ್ ಯಾವುದು? ಕಾನ್ವೆಕ್ಸ್ ಮಿರರ್ ಇರಲ್ಲ, ಮಿರರ್ ಇರಲ್ಲ, ಲೆನ್ಸ್ ಇರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ. ಸೊ ಇವೆರಡೂನು ಆಪ್ಟಿಕಲ್ ಬೆಂಚ್ ಅಲ್ಲಿ ಯೂಸ್ ಮಾಡ್ಕೊಂಡು ಮಾಡೋದು. ಕಾನ್ಕೇವ್ ಮಿರರ್ ಕೇಳೋದು ಸ್ವಲ್ಪ ಡೌಟು. ಆಂಗಲ್ ಆಫ್ ಡಿವಿಯೇಷನ್ ಬರ್ಬೋದು, ಪರ್ಫಾರ್ಮ್ ಅಂತೂ ಮಾಡಿಸ್ತಾನೆ. ಫೈನಲ್ ಎಕ್ಸಾಮಿಗೆ ಕೇಳೋದು ಒಂದು ಸ್ವಲ್ಪ ಡೌಟೇ, ಬಟ್ ನೋಡ್ಕೊಂಡು ಹೋಗಿ, 12 ಎಕ್ಸ್ಪೆರಿಮೆಂಟ್ ಇರ್ಬೇಕಲ್ಲ. ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸು ಪಕ್ಕಾ ಇಟ್ಟಿರ್ತಾನೆ. ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಯೂಸ್ ಮಾಡ್ಕೊಂಡು ಮಾಡೋದು, ಟ್ರಾವೆಲಿಂಗ್ ಟೆಲಿಸ್ಕೋಪ್ ಮೈಕ್ರೋಸ್ಕೋಪ್ ಯೂಸ್ ಮಾಡ್ಕೊಂಡು ಮಾಡೋದು. ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲಿಕ್ವಿಡ್ ಯೂಸಿಂಗ್ ಕಾನ್ಕೇವ್ ಮಿರರ್, ಇದರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾನಪ್ಪ, ಪಕ್ಕಾ ಇಟ್ಟಿರುತ್ತಾನೆ, ನೋಡ್ಕೊಳ್ಳಿ. ನಾವು ಸೆಮಿ ಕಂಡಕ್ಟರ್ ಡಯೋಡ್ಗೆ ಫಾರ್ವರ್ಡ್ ಬಯಾಸ್ ಮಾತ್ರ. ಎಷ್ಟು ಎಕ್ಸ್ಪೆರಿಮೆಂಟ್ ಆಯ್ತು ಇಲ್ಲಿವರೆಗೂ? 1 2 3 4 5 6 7 8 9 10 11 ಎಕ್ಸ್ಪೆರಿಮೆಂಟ್ ಆಯ್ತಾ? ಇದರಲ್ಲಿ 10 ಎಕ್ಸ್ಪೆರಿಮೆಂಟ್ ಯಾವ್ದಾದ್ರು ಪಕ್ಕಾ ಇರುತ್ತೆ. ಆಂಗಲ್ ಆಫ್ ಮಿನಿಮಮ್ ಡಿವಿಷನ್ ನೋಡಿ ಇಡಲ್ಲ, ಸ್ವಲ್ಪ ಕಷ್ಟ ಇರುತ್ತೆ ಅಂತ. ಸೊ 10 ಎಕ್ಸ್ಪೆರಿಮೆಂಟ್ ಪಕ್ಕಾ ಇರುತ್ತೆ. ಇನ್ನೆರಡು ಎಕ್ಸ್ಪೆರಿಮೆಂಟ್ ರಿಪೀಟ್ ಆಗುತ್ತೆ, ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತಿಲ್ಲ.
ನಾನು ಅಶ್ಯೂರೆನ್ಸ್ ಕೊಡ್ತಿಲ್ಲ, ಇದು ಬರ್ಬೋದು. ಸೊ 10+2 ಎಕ್ಸ್ಪೆರಿಮೆಂಟ್ ಅಷ್ಟು ನೋಡೋಕ್ಕಾಗಲಿಲ್ಲ ಅಂದರೆ ಇದನ್ನು ಬಿಟ್ಬಿಡಿ ಅಷ್ಟೇ. ಸೊ ಇನ್ನು ಮಿಕ್ಕಿದ 10 ಎಕ್ಸ್ಪೆರಿಮೆಂಟ್ ಅಂತೂ ಪಕ್ಕ ಪಕ್ಕ ಪಕ್ಕ. ಸೊ ಇದು ಬಂದು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇದು. ನೀವೇನ್ ಮಾಡಬೇಕು, ನಾನು ಹೇಳಿದ್ನೆಲ್ಲ ಫಾಲೋ ಮಾಡಬೇಕು. ಅಟೆಂಡೆನ್ಸ್ ಕ್ಲೀನ್ ಆಗಿದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಅದಾದ್ಮೇಲೆ ಇನ್ನೇನು ವಾಟ್ ಟು ಡೂ ವಾಟ್ ನಾಟ್ ಟು ಡೂ ಅದು ನೆನ್ಪಿಟ್ಕೊಂಡು ಹೋಗಿ. ಆಮೇಲೆ ನಾನು ಹೇಳಿರೋ ಎಕ್ಸ್ಪೆರಿಮೆಂಟ್ 10 ಎಕ್ಸ್ಪೆರಿಮೆಂಟ್ನ ಸ್ವಲ್ಪ ನೋಡ್ಕೊಂಡು ಹೋಗಿ, ಸರಿನಾ? ಫಿಗರ್ ಆಫ್ ಮೆರಿಟು, ರೆಸಿಸ್ಟಿವಿಟಿ, ಆಮೇಲೆ ವೋಲ್ಟ್ ಮೀಟರ್ ಎಕ್ಸ್ಪೆರಿಮೆಂಟ್ ಬಂದರೆ ಹುಡುಗರು ತುಂಬ ಕನ್ಫ್ಯೂಸ್ ಆಗೋದು ನೋಡಿದ್ದೀನಿ. ತುಂಬ ಒಂದು ಸ್ವಲ್ಪ ಒತ್ತು ಕೊಡಿ ಅದಕ್ಕೆ. ಈ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಏನೇನಿದೆಯಲ್ಲ ಅದಕ್ಕೆಲ್ಲ ಒಂದು ಸ್ವಲ್ಪ ಪ್ಯಾನಿಕ್ ಆಗ್ತೀರಾ. ನೋಡೋಣ. ಆದರೆ ಈ ಎಲ್ಲ ಎಕ್ಸ್ಪೆರಿಮೆಂಟ್ನು ನಾನು ರೆಕಾರ್ಡ್ ಮಾಡಿ ಟ್ರೈ ಟು ಅಪ್ಲೋಡ್ ಇಟ್ ಬಿಫೋರ್ ಯುವರ್ ಲ್ಯಾಬ್ ಎಕ್ಸಾಮಿನೇಷನ್ ಒಳಗಡೆ ಇದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಡರ್ಸ್ಟುಡ್? ಬಟ್ ನಿಮ್ಮ ಕಾಲೇಜಲ್ಲಿ ಆಲೇ ಕಲ್ತಿರ್ತೀರ ಇವನ್ನೆಲ್ಲ. ಯು ಪ್ರಾಕ್ಟೀಸ್ ದೇರ್. ಅಲ್ಲೇ ಹೋಗಿ ಒಂದ್ಸತಿ ಮಾಕ್ ಟೆಸ್ಟ್ ತಗೊಳ್ಳಿ. ಮಾಕ್ ಟೆಸ್ಟ್ ಮಾಡಿದ್ರೆ ಓಕೆ, ಯು ಟೇಕ್ ಇಟ್, ರಿವೈಸ್, ಡೂ ಇಟ್. 30 out of 30 ಸ್ಕೋರ್ ಮಾಡೋದು ಪ್ರಾಕ್ಟಿಕಲ್ ಅಲ್ಲಿ ತುಂಬಾ ಈಸಿ. ವೈವಾ ಬೇರೆ ಇಲ್ಲ. ಯು ವೋಂಟ್ ಲೀವ್ 1 ಮಾರ್ಕ್ಸ್ ಆಲ್ಸೋ. ನನ್ಗೆ ಗೊತ್ತಿರೋ ಪ್ರಕಾರ ಕಾಲೇಜಿಂದ ಕೊಡ್ತಾರೆ ನಿಮಗೆ ಅಟೆಂಡೆನ್ಸು, 5 ಮಾರ್ಕ್ಸ್ ಕೊಡ್ಬೋದು ಅಂತ ಅನ್ಕೋತೀನಿ. ನಿಮ್ ಕಾಲೇಜ್ ಮೇಲೆ ಡಿಪೆಂಡು ನೋಡಿ. ಅಂಡ್ ಅಟ್ ದಿ ಎಂಡ್ ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಐ ವಿಲ್ ಕ್ಲಾರಿಫೈ ಇಟ್ ನೋ ಮ್ಯಾಟರ್ ವಾಟ್. ಡನ್. ಸೊ ಇಷ್ಟು ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ.